ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದು ಈಗಾಗಲೇ ಹಲವಾರು ನಾಯಕರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಏಮ್ಸ್ ಆಸ್ಪತ್ರೆಯಿಂದ ಪ್ರಿಯಾಂಕಾ ವಾದ್ರಾ ತೆರಳಿದ್ದಾರೆ. ಏಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಸುದ್ದಿ ತಿಳಿದ ತಕ್ಷಣ ಈಗ ಮನಮೋಹನ್ ಸಿಂಗ್ ನಿವಾಸಕ್ಕೆ ಪ್ರಿಯಾಂಕಾ ವಾದ್ರಾ ತೆರಳ್ತಾ ಇದ್ದಾರೆ. ಮೋತಿಲಾಲ್ ನೆಹರು ಮಾರ್ಗ್ನಲ್ಲಿರುವ ಡಾಕ್ಟರ್ ಸಿಂಗ್ ಅವರ ನಿವಾಸ, ಎಲ್ಲಿಗೆ ಪ್ರಿಯಾಂಕಾ ವಾದ್ರಾ ಭೇಟಿ ನೀಡ್ತಾ ಇದ್ದಾರೆ. ಅಂತಿಮ ದರ್ಶನ ವ್ಯವಸ್ಥೆಯ ಬಗ್ಗೆ ಕುಟುಂಬಸ್ಥರೊಂದಿಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದು ಈಗಾಗಲೇ ಪ್ರಿಯಾಂಕಾ ವಾದ್ರಾ ಮನಮೋಹನ್ ಸಿಂಗ್ ಅವರ ನಿವಾಸದ ಬಳಿ ತೆರಳ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರು ಭಾರತದ 13ನೇ ಪ್ರಧಾನಿಯಾಗಿ 10 ವರ್ಷಗಳ ಕಾಲ ಭಾರತದಲ್ಲಿ ಆಡಳಿತವನ್ನ ನಡೆಸಿದ್ದಾರೆ. ಆರ್ಥಿಕ ತಜ್ಞರಾಗಿಯೂ ಸೇವೆಯನ್ನ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮನಮೋಹನ್ ಸಿಂಗ್ ಭಾರತೀಯ ಅರ್ಥಶಾಸ್ತ್ರ ಮತ್ತು ರಾಜಕಾರಣಿ. ಅವರು 2004ರಿಂದ 2014ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಇನ್ನು ಸಿಂಗ್ ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯ ಮತ್ತು ಗ್ರೇಟ್ ಬ್ರಿಟನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡಿದ್ರು. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶಬೀರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈಗ ಏಮ್ಸ್ ಆಸ್ಪತ್ರೆಯ ಬಳಿ ಏನೆಲ್ಲ ನಡೀತಾ ಇದೆ, ಯಾರೆಲ್ಲ ಬರ್ತಿದ್ದಾರೆ, ಏನು ಅಪ್ಡೇಟ್ ಸಿಗ್ತಾ ಇದೆ ಶಬೀರ್? ಸದ್ಯಕ್ಕೆ ಏಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಜನರು ಸೇರ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗ್ತಾ ಇದೆ. ಕಾವ್ಯ, ಇಲ್ಲಿರೋ ದೃಶ್ಯಗಳು ಹೇಗಿದಾವೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವು ಏಮ್ಸ್ ಆಸ್ಪತ್ರೆಯ ಗೇಟ್ ನಂಬರ್ 1ರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಏಮ್ಸ್ ಆಸ್ಪತ್ರೆಗೆ ತೆರಳಲಿಕ್ಕೆ ಇರುವಂತಹ ಅತಿ ಮುಖ್ಯವಾದಂತಹ ಗೇಟ್ ಇದಾಗಿರುವಂಥದ್ದು. ಸೊ ಇಲ್ಲಿ ಮನಮೋಹನ್ ಸಿಂಗ್ ಯಾವಾಗ ನಿಧನ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ, ಆಗ ಸಾಕಷ್ಟು ಜನ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇಲ್ಲಿ ಸೇರ್ಲಿಕ್ಕೆ ಶುರು ಮಾಡ್ತಾರೆ. ನಾವು ನೋಡ್ಬೋದು, ಒಬ್ಬರು ಅಭಿಮಾನಿ ಕೂಡ ಬಂದಿದ್ದಾರೆ. ಅವರ ಜೊತೆಗಿರುವಂಥ ಫೋಟೋವನ್ನು ಕೂಡ ತೋರಿಸ್ತಿದ್ದಾರೆ. ಅವರ ನೆನಪು ಹೇಗೆ ಅನ್ನುವಂಥದ್ದನ್ನು ಕೂಡ ನಾನು ಒಂದ್ಸಲ ಮಾತಾಡಿಸ್ತೀನಿ. बताइए आप। सर, मैं दिल्ली से हूँ। सबसे पहले अगर दिल्ली के अंदर इलेक्शन लड़ा था डॉक्टर मनमोहन सिंह जी ने लड़ा था, और मैं बहुत छोटा था, 18 साल की उम्र थी जब उन्होंने इलेक्शन लड़ा। ये विधानसभा के इलेक्शन की फोटो है, जब अभी विधानसभा का इलेक्शन हुआ 5 साल पहले, तब भी वो मेरे रजौरी गार्डन विधानसभा में आए थे। लेकिन हमेशा जब भी आए तो नरमी के साथ थे और हमेशा प्यार मोहब्बत के साथ हमें इज्जत देते थे, इसमें कोई शक नहीं रहा, और हम उनको सारी जिंदगी भुला नहीं पाएंगे। मैं तो आप सबके चैनल से बार बार कह रहा हूँ कि अगर डॉक्टरों के अंदर ताकत है, मेरी जान ले लो, डॉक्टर मनमोहन सिंह जी को दोबारा बचा दो। हम यही चाहते हैं सर। देश की अगर इज्जत और वैल्यू चाहिए सर, इसको हमें चाहिए डॉक्टर मनमोहन सिंह के बारे में क्या सर? काम बहुत अच्छा करा, वित्त मंत्री रहे तो हमारे फादर ने बताया, बहुत अच्छे काम करे इस देश की कौमी के लिए, इन्होंने बहुत काम करे सर, इंदिरा गांधी जी के टाइम, और अब जो इन्होंने प्रधानमंत्री बनने के बाद जो काम करे बहुत अच्छे करे। कोई दाग नहीं, साफ छवि वाला ईमानदार वफादार इंसान था, जिसने अपने पैन का भी पैसा अपने आप ही खर्च करा, जनता से पैसा किसी चीज़ का खर्चा नहीं उठाया। फ़ोन भी अपना नॉर्मल फ़ोन यूज़ करते थे। उन्होंने कहा मैं स्कॉल्टी भी नहीं चाहता। आज जितनी स्कॉल्टी और प्रधानमंत्रियों के लिए घूमती है, इतनी स्कॉल्टी इस प्रधानमंत्री को भी जरूरत नहीं पड़ी थी सर। ನೀವು ನೋಡ್ಬೋದು, ಇಲ್ಲಿ ಅವರ ಫಾಲೋ ಮಾಡುವಂಥದ್ದು, ಅವರ ಅನುಯಾಯಿಗಳು ಅವರೆಲ್ಲರೂ ಕೂಡ ಈ ಏಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ. ಒಂದು ರೀತಿ ಜನಜಂಗುಳಿ ಇಲ್ಲಿ ಏರ್ಪಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹಂತವಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗ್ತಾ ಇದೆ. ಸ್ವಲ್ಪ ಹೊತ್ತಿನ ಕೆಳಗಷ್ಟೇ ಪ್ರಿಯಾಂಕಾ ಗಾಂಧಿ ಅವರು ಏಮ್ಸ್ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ. ಯಾವಾಗ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ, ಆವಾಗ ಅವರು ಮೊದಲಿಗೆ ಆಸ್ಪತ್ರೆಗೆ ಬಂದು ಇಲ್ಲಿನ ಪರಿಸ್ಥಿತಿಗಳನ್ನೆಲ್ಲವನ್ನು ಕೂಡ ಗಮನಿಸ್ತಾರೆ. ಅದಾದ ಬಳಿಕ ಅವರೀಗ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೂ ಕೂಡ ತೆರಳಿದ್ದಾರೆ. ಯಾಕೆಂದ್ರೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗ ಕಾರ್ಯಪ್ರವೃತ್ತರಾಗಿರುವಂಥದ್ದು. ಯಾಕೆಂದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲರೂ ಕೂಡ ಬೆಳಗಾವಿಗೆ ತೆರಳಿರುವಂಥದ್ದು ಕೂಡ ಗೊತ್ತಿರುವಂಥದ್ದು. ಅವರೆಲ್ಲರೂ ಕೂಡ ವಾಪಸ್ ಬರೋಕ್ಕಿಂತ ಮುಂಚೆ ಇಲ್ಲಿ ಆಗ್ಬೇಕಾಗಿರುವಂಥ ಕೆಲಸಗಳು ಏನು ಅನ್ನುವಂಥದ್ದನ್ನ ಈಗ ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್.